ಹಲೋ, ನಮಸ್ಕಾರ. ಇವತ್ತು ನಾನು ಒಂದು 5-6 ಸ್ಪೂನಿಂದ ಚಿರೋಟಿ ರವೆಯಿಂದ ಶಂಕರಪಾಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬರೀ ಮೈದಾ ಹಿಟ್ಟು ಮಾಡಿದ್ರೆ ಸ್ವಲ್ಪ ಮೆತ್ತಗಾಗ್ತಾವೆ ಅನ್ನೋರಿದ್ದರೆ ನೀವು ಒಂದು ಸ್ವಲ್ಪ ಚಿರೋಟಿ ರವೆ ಹಾಕಿ ಮಾಡಿ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೆ ಬೇಕಾಗಿರೋದು 1 ಕಪ್ ಸಕ್ಕರೆ, ಒಂದು 5 ಅಥವಾ 6 ಸ್ಪೂನು ಚಿರೋಟಿ ರವೆ, ಇವೆರಡನ್ನು ಮಿಕ್ಸಿಗೆ ಹಾಕೋಬೇಕು. ನೀವು ಅದರೊಳಗೆ ಯಾಲಕ್ಕಿ ಹಾಕ್ತಿದ್ರೆ 1-2 ಯಾಲಕ್ಕಿ ಹಾಕಿ. ಈಗಲೇ ನಾನು 1 ಕಪ್ ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊತಾ ಇದ್ದೀನಿ. ನೀವು ಮೈದಾ ಜಾಸ್ತಿ ಬಳಸ್ತಿದ್ರೆ ಮೈದಾ ಬಳಸ್ಬೋದು, ಇಲ್ಲ ನಾವು ಗೋಧಿ ಹಿಟ್ಟು ಬಳಸ್ತೀವಿ ಅಂದ್ರೆ ನೀವು ಗೋಧಿ ಹಿಟ್ಟನ್ನು ಅಥವಾ ನೀವು ಗೋಧಿ ಹಿಟ್ಟನ್ನು ಬಳಸ್ಬೋದು. ಇಲ್ಲಿ ನಾನು ಸಕ್ಕರೆ ಮತ್ತು ಚಿರೋಟಿ ರವೆಯನ್ನು ಎರಡನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ. ಈಗ ಮೈದಾ ಹಿಟ್ಟಿಗೆ ಎರಡನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು. ಭಾಳ ಚೆನ್ನಾಗಿರುತ್ತೆ. ನೀವು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸಾಯಂಕಾಲ ಮಕ್ಕಳಿಗೆ ಬೇಕ್ರಿ ಐಟಮ್ಸ್ ಏನು ಕೊಡೋ ಬದಲಿ ಇದನ್ನು ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದೆಲ್ಲ ಪುಡಿಯನ್ನು ಚೆನ್ನಾಗಿ ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೀವು 1-2 ಸ್ಪೂನ್ ಅಥವಾ 3-4 ಸ್ಪೂನನ್ನು ಚಿರೋಟಿ ರವೆನ ಬಳಸ್ಬೋದು. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಅನ್ನೋದಷ್ಟೇ. ಬರೀ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕಿ ಮಾಡಿದ್ರೆ ಸ್ವಲ್ಪ ಏನೋ ಈಗ ಮಳೆಗಾಲಕ್ಕೆ ಮೆತ್ತಗೆ ಅನ್ನಿಸ್ತಾವು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಒಮ್ಮೆ ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ನಿಮಗಿದು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ಈ ಥರ ಒಂದು ದೊಡ್ಡ ಉಳ್ಳೆ ಮಾಡಿ ಸ್ವಲ್ಪ ಹಿಟ್ಟು ಹಾಕಿ ನೀವು ಲಟ್ಟಿಸ್ಕೋಬೇಕು. ಪೂರ್ತಿ ತೆಳುವೂ ಅಲ್ಲ, ಪೂರ್ತಿ ದಪ್ಪನೂ ಅಲ್ಲ, ಒಂದು ಮೀಡಿಯಮ್ನಲ್ಲಿ ಲಟ್ಟಿಸ್ಕೋಬೇಕು. ಭಾಳ ಚೆನ್ನಾಗಿರ್ತಾವೆ. ನೀವು ನೋಡಿ ಒಮ್ಮೆ ಟ್ರೈ ಮಾಡಿ. ನೀವು ಸಕ್ಕರೆ ಬೇಡ ಅನ್ನೋರು ಬೆಲ್ಲನೂ ಬಳಸ್ಬೋದು. ಇದು ಶಂಕರಪಾಳೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ರುಚಿ ಬರುತ್ತೆ. ನಾವು ಬೆಲ್ಲ ಹಾಕಿ ಮಾಡಿದ್ರೆ ಮತ್ತು ಅದಕ್ಕೆ ನಾವು ಗಾರಿಗೆ ಅಂತ ಕರಿತೀವಿ. ನೋಡಿ, ಈ ಥರ ಚೆನ್ನಾಗಿ ಇಷ್ಟು ದಪ್ಪ ಸಾಕು. ನೀವು ಇನ್ನೂ ತೆಳ್ಳಗ ಮಾಡಿಕೊಂಡ್ರೆ ನಡಿತೈತಿ. ಈಗ ಎಲ್ಲ ಸುತ್ತಲೂ ಎಲ್ಲ ಕಡೆ ಎಡ್ಜನ್ನು ದಪ್ಪಿದ್ದನ್ನು ನೋಡಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಈಗ ಎಲ್ಲ ಕಡೆ ಚೆನ್ನಾಗಿ ಕಟ್ ಮಾಡಬೇಕು, ಕೊರಿಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಮಾಡ್ಕೋಬೋದು. ಇದನ್ನು ನೋಡಿ, ಈ ಥರ ಕಟ್ ಮಾಡಿ ಎಲ್ಲ ಆ ಸೈಡ್ ಭಾಗಗಳನ್ನ ತೆಗೆದುಬಿಡ್ರಿ. ಅದನ್ನು ನೋಡಿ,
ನೋಡಿ ಶೇಪ್ ಎಷ್ಟು ಚೆನ್ನಾಗಿದೆ. ನೀವು ಕರೆದಾಗೂ ಬಹಳ ರುಚಿಯಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ. ಈ ಥರ ಚೆನ್ನಾಗಿ ಕಟ್ ಮಾಡಿ ಈಗ ಒಂದು ಎಣ್ಣೆ ಕಾಯಕ್ಕಿಟ್ಟು ಅವನ್ನೆಲ್ಲ ಹಾಕಬೇಕು ಒಂದೊಂದಾಗಿ. ಇವು ಕರಿಯುವಾಗ ಸ್ವಲ್ಪ ಮೆತ್ತಗೆ ಅನಿಸ್ತಾವು, ಅದೇನು ಆಗೋದಿಲ್ಲ. ಆಮೇಲೆ ನೀವು ಕರಿದ ಮೇಲೆ ಚೆನ್ನಾಗಿ ಬಂದಿರುತ್ತೆ. ಕರಿಯುವಾಗ ಸ್ವಲ್ಪ ಮೆತ್ತಗೆ ಅನಿಸ್ತಾವೆ ಇವು, ಆಮೇಲೆ ಕ್ರಿಸ್ಪಿಯಾಗಿರ್ತಾವೆ. ನಾವು ರವೆ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿರ್ತಾವೆ ನೋಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋಣ ತೆಗೆದು ಬಿಡ್ಬೇಕು. ಮತ್ತು ನಾವು ಜಾಸ್ತಿ ಹೊತ್ತು ಬಿಟ್ರೆ ಅಂದ್ರೆ ಮತ್ತು ಮರುದಿನ ಅನ್ನತ್ಲೆ ಏನಕ್ಕವು ಹಲ್ಲಿಗೆ ಕಟ್ಟಮ್ ಅಂತೇಳಿ ಸೌಂಡ್ ಬರ್ತಾವೆ. ಅಂದರೆ ಜಾಸ್ತಿ ನುರಿಸ್ಬೇಕಾಗತ್ತೆ, ಅವನ್ನ ಕಡಿಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋಣ ತೆಗೆದು ಬಿಡ್ಬೇಕು ನೋಡಿ. ಇದು ಈಗ ಆಗಿದೆ. ಧನ್ಯವಾದಗಳು.